ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಲರಾಮ್ ಮೂವೀಸ್. ಸುಮಾರು ದಿನದಿಂದ ನಾವು ಲಾಗ್ ಮಾಡ್ತಿರಲಿಲ್ಲ. ಇವತ್ತು ಮಂಗಳವಾರ, ಹಾಗೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮದಿನೋತ್ಸವ ಅಂಗವಾಗಿ ನಾವು ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇವತ್ತು ಚಾಮುಂಡೇಶ್ವರಿ ಹುಟ್ಟಿದ ಹಬ್ಬ, ಇವತ್ತು ಮಂಗಳವಾರ. ಅದರಿಂದ ನಾವು ಇವತ್ತು ಚಾಮುಂಡೇಶ್ವರಿ ದೇವಿಗೆ ಮಡ್ಲಕ್ಕಿ ಕೊಡಬೇಕು ಅಂತ ಇವತ್ತು ಸಿಟಿಗೆ ಸೀರೆ ತರಕ್ಕೆ ಹೋಗ್ತಾಯಿದ್ವಿ. ಹಾಗೆ ಮನೆಯಲ್ಲಿ ನಮ್ಮ ಪುಟ್ಟಿ ಪೂಜೆ ಮಾಡ್ತಾಳೆ. ಬನ್ನಿ ಫ್ರೆಂಡ್ಸ್, ನೋಡೋಣ. ಮಾಡವ ಬೇಡ್ಕೊ, ಇವತ್ತಿಂದ ಯೂಟ್ಯೂಬ್ ಚಾನಲ್ ಲಾಗ್ ಹೊಸ್ದಾಗಿ ಮಾಡ್ತಾಯಿದ್ದೀವಿ. ಹಾಗಾಗಿ ಒಳ್ಳೆಯದಾಗಲಿ. ಇವತ್ತು ಚಾಮುಂಡೇಶ್ವರಿ ತಾಯಿ ಬರ್ತಡೇ ಬೇರೆ. ಹಾಗೆ ಈಗ ಸಿಟಿಗೆ ಹೋಗ್ಬೇಕು. ನಾವು ಸಿಟಿಗೆ ಹೋಗಿ ಸೀರೆ ತಗೊಬಂದು ತಾಯಿ ಚಾಮುಂಡೇಶ್ವರಿ ದೇವಿಗೆ ಮಡ್ಲಕ್ಕಿ ಕೊಡೋಣ ಅಂದ್ಕೊಂಡಿದ್ದೀವಿ. ಹಾಗಾಗಿ ಪೂಜೆ ಮಾಡ್ತಾಳೆ ನೋಡಿ. ಇದು ನಮ್ಮನೆ ದೇವ್ರ ಮನೆ. ಸರಿ. ನಡಿ. ನನ್ನ ಅಂಗಡಿ ಮಾತ್ರ ಹಿಂಗೆ, ನಮ್ಮ ಅಂಗಡಿ ಫುಲ್ ಕ್ಲೋಸ್. ಇವತ್ತಂತೂ ಎಲ್ಲ ಕಡೆ ಪ್ರಸಾದ ಅನ್ಸುತ್ತೆ ಇರ್ತಾರೆ. ಚೆನ್ನಾಗಿ ಅಲಂಕಾರ ಮಾಡೋದು. ನಿಂಗೂ ನಿಪ್ಪಟ್ಟು ಚಟ್ನಿ ಸೌದಕಾಯಿ ಚಟ್ನಿ ನಿಪ್ಪಟ್ಟು ಅದು ಸೌತೆಕಾಯ್ದು. ಮುದ್ದು ಇದನ್ನೆಲ್ಲ ನೋಡ್ತಾನೆ ಅನ್ಕೋ ಲಾಗ್ನ. ನನಗೆ ಗೊತ್ತು, ನೀವೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಮ್ಗೆ ಇದು ಮಾಡೋದಕ್ಕೆ ನೀವು ಇದು ಮಾಡ್ತಿರೋದು ನಂಗೆ ಗೊತ್ತು ಅಂತಾನೆ. ಚೆನ್ನಾಯ್ತಲ್ವ? ನನ್ನ ಚುರುಮುರಿ ಇನ್ನೂ ರೆಡಿನೇ ಆಗಿಲ್ಲ. ನನ್ನ ಚುರುಮುರಿ ಇನ್ನೂ ರೆಡಿನೇ ಆಗಿಲ್ಲ. ಆಯ್ತಾ? ಇನ್ನು ಅಂದರೆ ಪ್ರಸಾದ ಎಸ್ಕೊಬತ್ತಾವಳೆ ಚಾಮುಂಡೇಶ್ವರಿ. ತಿನ್ನಕ್ಕೆ ಬಂದು ಚುರುಮುರಿ ಏನೇನು ಕೊಟ್ಟವ್ರೆ? ಸಿಕ್ಕಿದ ಪ್ರಸಾದ ಬಾತು ಮೊಸರನ್ನ 3 ಥರ ಕೊಟ್ಟರೆ. ನೀವು ಹೋಗಿ ನೋಡ್ಕೊತಿರ್ತೀವಿ, ಬೇಕಾದ್ರೆ ಹೋಗಿ ತಿನ್ನಪ್ಪ. ಪ್ರಸಾದ ಮಿಸ್ ಮಾಡ್ಕೊಳಕ್ಕಾಗಲ್ಲ. ದೇವ್ರ ಪ್ರಸಾದ. ಅದು ನಾವು ಇರೋ ಜಾಗದಲ್ಲೇ ಕೊಡ್ತಾರೆ. ಏನೇನು ಸ್ಪೆಷಲ್ ನಿಮ್ಮಲ್ಲಿ? ಸರ್, ಮೊಳಕೆ ಕಾಳು, ಸ್ವೀಟ್ ಕಾರ್ನು, ನಿಪ್ಪಟ್ಟು ಚುರುಮುರಿ, ಟೊಮಾಟೊ ಪ್ಲೇಸ್. ಇದು ಆಕಾಶವಾಣಿ ಬ್ಯಾಕ್ ಸೈಡ್ ಅಲ್ವಾ? ಪಾರ್ಕ್ ಹತ್ರ ಕೆಲವು ಪಾರ್ಕ್. ಮೊಳಕೆ ಕಾಳು ಒಳ್ಳೆ ಟೇಸ್ಟ್. ಹೌದಾ? ಬೆಳಿಗ್ಗೆ ಎಷ್ಟಿಂದ ಎಷ್ಟು ಗಂಟೆ? ಬೆಳಗ್ಗೆ 7 ಗಂಟೆಯಿಂದ 8:30ವರೆಗೂ ನೈಟ್ 8. ರಜಾ ಇಲ್ಲ? ಸಂಡೇನೂ ರಜಾ ಇಲ್ವಾ? ಸಂಡೇನೇ ವ್ಯಾಪಾರ ಅಲ್ವಾ? ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಗಾಡಿ ಹಿಡಿಯೋರು ಯಾರು ಇಲ್ಲ ಇವತ್ತು? ಗಾಡಿ ಹಿಡಿದ್ರೆ ನಮಗೇನು ಲೈಸೆನ್ಸ್
ಬೇಡ, ಹೆಲ್ಮೆಟ್ ಬೇಡ, ಅದೊಂದು ಚಂದ ನಮ್ಮ ಗಾಡಿ. ಇನ್ಶೂರೆನ್ಸ್ ಬೇಡ, 3 ಜನ ಕೂತ್ಕೋದ್ರು ಕೇಳಲ್ಲ. ನೋಡಿ ಹೆಲ್ಮೆಟ್ ಹಾಕಿಲ್ಲ ಫ್ರೆಂಡ್ಸ್ ಇವರು. ನಮಗೆ ಬೇಡ, ನಾನು ಎಲ್ಲಿ ಬೇಕಾದ್ರೆ ಓಡಾಡ್ಬೋದು. ಪೊಲೀಸ್ ಬಂದ್ರು ರಾಜರೋಷಕ್ ಅವ್ರ ಮುಂದೆನೆ ಹೋಗ್ತಾರೆ. ಆಲ್ ಓವರ್ ಇಂಡಿಯಾ. ಬಟ್ ಇದು ಹೋಗಲ್ಲ ಅಷ್ಟೇ, ಬ್ಯಾಟ್ರಿ ಬ್ಯಾಕಪ್ ಇರೋಲ್ವಲ್ಲ. ಆ್ಯಕ್ಚುಲಿ ಇದು ಫುಲ್ ಸ್ಲೋ. ಎಷ್ಟು ಇದೆಯಾ ಎಷ್ಟು? ಲಾಸ್ಟ್ 45ರಿಂದ 50. 45ರಿಂದ 50 ಸ್ಪೀಡ್ ಲಿಮಿಟ್ ಅಷ್ಟೇ. ಹಂಗೆ ಹೆಂಗೆ ಹೋಗ್ಬೇಕು? ಇದು ಯುವರಾಜ್ ಸಿಲ್ಕ್ ಹೌಸ್. ಯುವರಾಜ್ ಸಿಲ್ಕ್ ಹೌಸ್ ಅಂದರೆ ಅದೇ ನಿನ್ನೆ ವಿಡಿಯೋ ತೋರಿಸಿದ್ನಲ್ಲ, ಗೊತ್ತಾಯ್ತು. ಇದು ಶಬರ್ ಬಸ್ ಸ್ಟ್ಯಾಂಡ್ ರೋಡ್ ಇದೆಯಲ್ಲ, ಹಾಂ, ಆ ಕಡೆ. ಹಂಗೆ ನಮ್ಮದು ಫೋಟೋ ಆಲ್ಬಮ್ ಬಿಸ್ಕೊಂಬಂದ್ಬಿಡೋದ? ಆಲ್ಬಮ್ಮು ಅಲ್ಲೇ ಹತ್ರನೇ ಅಲ್ವಾ? ಕೋನಿಕಲ್ ಅಲ್ಲಿ ತಗೊಂಡು ಹಂಗೇನೆ ಹೋಗ್ಬಿಟ್ಟು ಬಂದ್ಬಿಡೋಣ. ಇವತ್ತು ಎಲ್ಲೆಲ್ಲ ಅಂದರೆ ಅಲ್ಲಲ್ಲಿ ಪ್ರಸಾದ ಇಲ್ಲಿ ಆಲೆ ಇಲ್ಲಿ ಕೊಡ್ತಾರೆ. ಹೋಗಿ ಕೈ ಪ್ಲೇಟ್ ಇಟ್ಕೊಂಡು ನಿಂತ್ಕೋ. ಸಾಕು, ಒಂದು ಕಡೆ ತಿಂದಿದ್ದೆ ಹೊಟ್ಟೆ ತುಂಬ. ಇವತ್ತು ಬಾತು ಮೊಸರನ್ನ ಎಲ್ಲ ಕಡೆನೂ ಅದೊಂದೇನೆ. ಬೇಡ, ಒಂದೊಂದು ಕಡೆ ಡಿಫ್ರೆಂಟ್ ಇರಬೇಕು. ಒಂದು ಕಡೆ ಇಡ್ಲಿ ವಡೆ ಸಾಂಬಾರು, ಇನ್ನೊಂದು ಕಡೆ ವಡೆ ಪುಳಿಯೋಗರೆ, ಇನ್ನೊಂದು ಕಡೆ ಕೇಸರಿ ಬಾತು ಉಪ್ಪಿಟ್ಟು, ಇನ್ನೊಂದು ಕಡೆ ಬಾತು ವಾಂಗಿ ಬಾತು, ಇನ್ನೊಂದು ಕಡೆ ಒಂದ್ ಕಡೆ ಫುಲ್ ಹೊಟ್ಟೆ ತುಂಬ ತಿನ್ಬಿಟ್ಟಿರ್ತೀವಲ್ಲ, ಸ್ವಲ್ಪ ಟೇಸ್ಟ್ ನೋಡ್ಬೋದು. ಅವಾಗ ಗಾಡಿ ಏನು ಪೆಟ್ರೋಲ್ ಹಾಕ್ಸಂಗಿಲ್ಲ. ಒಂದು ಕಡಲೆಕಾಳು ಉಸ್ಲೆ ಮಾಡಬೇಕು, ನನ್ನ ಫೇವ್ರೇಟು. ಮಾಡೋದೇ ಇಲ್ಲ, ಎಲ್ಲೋ ಒಂದು ಕಡೆ ಮಾಡ್ತಾರೆ. ನೋಡಿ ಅಲ್ಲಿ ಹೆಲ್ಮೆಟ್ ಹಿಡಿತಾವ್ರೆ ಅಂತ ಒಬ್ರು ಅಣ್ಣ ನನಗೆ ಸಿಗ್ನಲ್ ಕೊಟ್ಟರು. ನಾವು ಹೋಯ್ತಾ ಇದೀವಿ ನೋಡಿ. ಐತಾಳೆ ನಮ್ಮ ಹಿಡಿಯಲ್ಲ ನೋಡಿ, ಹಿಡಿತಾವ್ರೆ ಮುಂದೆ ನೋಡಿ, ಪೊಲೀಸ್ ಹಿಡಿತಾವ್ರೆ. ಇಲ್ಲೇ ಹಿಡಿತಾವ್ರೆ ಸ್ಲೋ ನೋಡಿ. ಅವ್ರ ಮುಂದೆ ಹೋದ್ರೂ ಫ್ರೆಂಡ್ಸ್ ಹಿಡಿಯಲ್ಲ ನಮ್ಮ. ನೋಡಿ ನಮ್ದು ಹಿಡಿಯೋಕ್ಕೆ ಅಂತ ಬಂದರು. ನಂಬರ್ ನೋಡ್ಬಿಟ್ಟು ಗಾಡಿ ನಂಬರ್ ಏನಂತ ವಾಪಸ್ ಹೋದ್ರು. ಬ್ಯಾಟ್ರಿ ಗಾಡಿ ಅಂದ್ಬಿಟ್ಟು ಅವರೇ ಡೈರೆಕ್ಟ್ ಆಗಿ ಹೋದ್ರು. ಆಕ್ಚುಲಿ ನೋಡಿದ್ರೆ ಸಡನ್ ಆಗಿ ಹಿಡಿಯಕ್ಕೆ ಬರ್ತಾರೆ. ಪೆಟ್ರೋಲ್ ಗಾಡಿ ತರನೇ ಕಾಣುತ್ತೆ. ಆಮೇಲೆ ಅಬ್ಸರ್ವೇಷನ್ ಸರಿಯಾಗಿ ಮಾಡ್ಬಿಟ್ಟು ಆಮೇಲೆ ರಿಟರ್ನ್ ಹೋಗ್ಬಿಡ್ತಾರೆ. ಆದ್ರೆ ಅವ್ರ ದೂರದೃಷ್ಟಿ ಕಡಿಮೆ. ಪಾಪ ಹತ್ರಕ್ಕೆ ಬಂದೇ ನೋಡ್ಬೇಕು. ಹಿಂಗೆ ಹೋಗೋಣ ಹಂಗೆ ಹೋಗೋಣ, ಹಂಗೆ ಸ್ಟ್ರೈಟೇ ಹೋಗ್ಬಿಡಿ. ನೋಡಿ ನಮ್ಮ ಮೈಸೂರು ಹೇಗಿದೆ ಅಂತ. ಈ ನಮ್ಮ ಮೋದಿ ಸರ್ ಬಂದಿರೋದ್ರಿಂದ, ಮೋದಿಜಿ ಮೈಸೂರನ್ನ ಒಳ್ಳೆ ಹೀಗೆ ಇರ್ತದೇನೋ ಅನ್ನಂಗೆ ಎಲ್ಲ ಪೇಂಟ್ ಗಿಂಟ್ ಎಲ್ಲ ಮಾಡಿಸಿ, ರೋಡೆಲ್ಲ ರೆಡಿ ಮಾಡಿಸಿ, ಗುಂಡಿ ಎಲ್ಲ ಮುಚ್ತಾರೆ. ನಾನು ಹೇಳೋದು ಏನಪ್ಪ ಅಂದರೆ, ಪ್ರತಿಯೊಂದು ಹಳ್ಳಿಗೂ ಮೋದಿ ಬರಬೇಕು, ನಮ್ಮ ಕರ್ನಾಟಕದ ಪ್ರತಿಯೊಂದು ಹಳ್ಳಿಗೂ. ಆವಾಗ ಕರ್ನಾಟಕ ಫುಲ್ ಹೀಗೆ ಇರ್ತದೆ. ನನ್ನ ಅನಿಸಿಕೆ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನಾನೇನೋ ಹೇಳಬೇಕು ಅನಿಸು ಹೇಳಿದೆ. ಪ್ರತಿಯೊಂದು ಹಳ್ಳಿಗೂ ನಮ್ಮ ಮೋದಿಜಿ ಬಂದ್ಬಿಟ್ರೆ ಪ್ರತಿಯೊಂದು ಹಳ್ಳಿನೂ ಇದೇ ಥರ ಇರ್ತದೆ. ಆಗ ಕ್ಲೀನ್ ಸಿಟಿ ಕರ್ನಾಟಕ, ಮೈಸೂರಲ್ಲ, ಫುಲ್ ಕರ್ನಾಟಕ ಕ್ಲೀನ್ ಸಿಟಿ ಆಗಿದೆ. ಮೈಸೂರಲ್ಲಿ ಜೀವನ ಮಾಡಬೇಕಂದ್ರೆ ತುಂಬ ಅದಕ್ಕೆ ಏನಂತಾರೆ, ಪುಣ್ಯ ಮಾಡಿರ್ಬೇಕು. ನೋಡಿ ಮೈಸೂರು ಜನ ಅಷ್ಟೊಂದಿಲ್ಲ, ಟ್ರಾಫಿಕ್ ಇರಲ್ಲ, ಪೀಸ್ಫುಲ್ ಅದೇ ಆಗಿದೆ. ಇಷ್ಟು ನಾವು ಬೆಂಗಳೂರಲ್ಲೇ ಹೋಗ್ಬಿಟ್ಟು ಲಾಗ್ ಮಾಡ್ತೀವಿ ಅಂದರೆ ಟ್ರಾಫಿಕ್. ಮೈಸೂರೇ ಮೈಸೂರು. ಅದಕ್ಕೆ ಹಿರಿಯರು ಹೇಳಿರೋದು. ಅನುಭವನ ಹೇಳೋಕ್ಕಾಗಲ್ಲ. ಆ ಕಡೆ ಇತ್ತು ಓಪನ್ನು, ಇವಾಗ ಹಿಂಗೆ ಬಳಸ್ಕೋಬೇಕು. ಕಾಮನ್ ಆಗ್ತಾಯಿತ್ತಲ್ಲ, ಇವಾಗ ಸಿಸ್ಟಮೆಟಿಕ್ ಚೇಂಜ್ ಆಗ್ಬಿಟ್ಟಿದೆ. ಹಿಂಗೆ ಬಳಸ್ಕೊಂಡು ಮತ್ತೆ ಹಂಗೆ ಹೋಗೋದು. ಫ್ರೀಯಾಗೈತೆ ರೋಡ್ ಎಲ್ಲ. ಚಾಮುಂಡೇಶ್ವರಿ ಹಬ್ಬ ಮಾಡ್ತಾ ಇದ್ದಾರೆ. ಇವತ್ತೇನು ಅಷ್ಟೊಂದು ರಶ್ ಇಲ್ಲ ಅಪ್ಪ ಅಲ್ವಾ? ರಶ್ ಇಲ್ಲ, ಸ್ವಲ್ಪ ಫ್ರೀಯಾಗಿ ಐತೆ. ಅಂದರೆ ಸ್ಯಾಟರ್ಡೆ ಸಂಡೇ ರಶ್ ಇರುತ್ತೆ. ಬೆಂಗಳೂರಲ್ಲೆಲ್ಲ ಬಂದ್ಬಿಡ್ತಾರೆ. ಇವಾಗ ಏನಿಲ್ಲ, ಆರಾಮ್. ಇಲ್ಲೇ ಲೆಫ್ಟ್ ಅಲ್ವಾ? ಇಲ್ಲ, ಫಸ್ಟೇ ಆಲ್ಬಮ್. ಆಲ್ಬಮ್ ಬಿಸ್ಕೊಬಿಟ್ರೆ ಅವರು ಫೋನ್ ಮಾಡಿಕೊಂಡು ನೋಡಿ ಎಷ್ಟು ಗ್ರೀನ್ ಹಾಕೊಂಡು. ಸಬರ್ ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿರ್ತೀರಾ. ನಮ್ಮ ಈ ವರ್ಷ ನೇಪಾಳದಲ್ಲಿ ಏನಾರ ನೋಡ್ತಾ ಇದ್ರೆ ಅವ್ರಿಗೆ ತೋರ್ಸೋಕ್ಕೆ, ಚೈನಾದವ್ರಿಗೆ, ಪಾಕಿಸ್ತಾನದವ್ರಿಗೆ ಹೋಗುತ್ತಾ, ಎಲ್ಲ ಕಡೆ ಹೋಗುತ್ತೆ. ಕಸ್ಟಮರ್ದು ನೋಡಿ ನಮ್ಮ ಸ್ಟುಡಿಯೋ ಕೊಟ್ಟಿದ್ರು ನೋಡಿ. ಫ್ರೆಂಡ್ಸ್, ನೀವು ಮಾಡ್ಸಂಗಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಇದು 6/9 ಅಂದರೆ 6/9 6/9 ಅಲ್ಲಿಗೆ 18. ಹೌದು, ಅಂಡಮಾನ್ಗೆ ಹೋಗಿರೋದು.
ನೋಡಿ ಚೆನ್ನಾಗಿದೆ. ನ್ಯೂಸ್ ಪೇಪರ್ ರೀತಿ ಇದೆ. ಇಲ್ಲ ಮಾಮೂಲಿ ಇಂಡಿಗೋ ಏನು ಸೀಟ್ ಇದೆ ಅದೇ ಥರ. ಅಲ್ಲ ಅದು ನೋಡೋದಕ್ಕೆ ಒಳ್ಳೆ ನ್ಯೂಸ್ ಹಾ, ಪೇಪರ್ ಎಲ್ಲ ಅವ್ರು work ಅಡ್ವರ್ಟೈಸ್ಮೆಂಟ್ ಮಾಡೋರು. ಹಾಕೋರೇನೋ ಅನ್ನೋ ರೀತಿಲಿ ಐತೆ. ನೋಡಿ ಇದು ಬ್ಯಾಕ್ ಪ್ಯಾಡು, ಇದು ಫ್ರಂಟ್. ಚೆನ್ನಾಗಿದೆ. ಏನೇ ವರ್ಕ್ ಇದ್ರೂ ಹೇಳಿ ನನಗೆ ಮಾಡಿಕೊಡ್ತೀನಿ. ನಾವು ಈಗ ಯುವರಾಜ್ ಸಿಲ್ಕ್ ಹೌಸಿಗೆ ಬಂತ ಏಯ್ ಬಾತ್ ತಿಂದಲ್ವಾ, ಈಗ ಅರಗ್ಸಕ್ಕೆ ಬಂದಿದ್ದಿ. ಶಾಪಿಂಗ್ ಮಾಡೋಣ ಶಾಪಿಂಗ್ ಮಾಡೋಕ್ಕೆ ಎಲ್ಲಿಗೆ ಬಂದಿದ್ದಿ? ಯುವರಾಜ್ ಸಿಲ್ಕ್ ಹೌಸ್. ಯುವರಾಜ್ ಸಿಲ್ಕ್ ಹೌಸ್. ನಿನ್ನೆ ನೈಟ್ ನಿನ್ಗೊಂದು ತೋರಿಸಿದ್ನಲ್ಲ, ಹಾಂ ಅದು ಸ್ಯಾರಿದು ಹಾಂ ಈ ಸೀರೆ ತಗೋತೀನಿ ಅಂತ, ಅದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿತ್ತು. ಅದನ್ನ ನಾನು 350 ರೂಪಾಯಿ ಒಂದಿನದ ಮಟ್ಟಿಗೆ ಆಫರ್ ಅಂತ ಕೊಟ್ಟಿದ್ರು. ಅದು ಬುಕ್ ಮಾಡಿ ಅದು ಲಾಸ್ ಮಾಡ್ಕೊಂಡಿದ್ದೀನಿ. ಇವತ್ತು ಆ ಸೀರೆ ತಗೊಳ್ಳೇಬೇಕು, ಮತ್ತೆ ದೇವ್ರ ಗುಡ್ಸಕ್ಕೆ ಒಂದು ಸೀರೆ ತಗೊಳ್ಳೋಣ ಅಂತ ಬಂದಿದ್ದೆ. ನಾವು ದುಡಿಯೋದೆಲ್ಲ ಬರೀ ಸೀರೆಗೆ ಆಯ್ತಪ್ಪ, ಬಟ್ಟೆ ಸೀರೆಗೆ. ಹೌದು, ಹಾಂ, ಹಂಗಾರೆ ಅದೆಷ್ಟು ದುಡಿತೀರ ಅಷ್ಟು ಕೊಡಿಸಿ ಹಂಗಾರೆ. ತಿಂಗಳಿಗೆ ಒಂದು 2000 ರೂಪಾಯಿ ದುಡಿತೀನಿ ನಾನು. ಹಂಗಾರೆ ಈಗ 2000 ರೂಪಾಯಿ ಒಳಗಡೆ ತಗೊಳ್ಳಿ ಅಂತನಾ? ನೋಡೋಣ ಏನು ಶಾಪಿಂಗ್ ಮಾಡ್ತೀನಿ ಅಂತ. ಏನೇನವ ತಗೊಂಡೆ? ಹಾಂ ಒಂದು ನಂಗೊಂದು ಸೀರೆ, ಹಾಂ ಒಂದು ದೇವ್ರಿಗೊಂದು, ಹಾಂ ಆಮೇಲೆ ಬ್ಯಾಗ್ ತುಂಬ ದಿನದಿಂದ ಇಷ್ಟಪಟ್ಟಿದ್ದೆ ಅದೊಂದು. ಸರಿ, ಫಸ್ಟ್ ಲಾಗಲ್ಲಿ ಒಂದೇ ಒಂದು ಚಾಲೆಂಜ್ ಕೊಡೋಣ. ಹಾಂ ನಾನು ಎಷ್ಟಕ್ಕೆ ಪರ್ಚೇಸ್ ಮಾಡಿದೆ ಅಂತ ಹಾಂ ಯಾರು ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರೆ ಹಾಂ ಅವ್ರಿಗೆ ನಮ್ಮ ಕಡೆಯಿಂದ ಏನಾದ್ರು ಒಂದು ಗಿಫ್ಟ್ ಕೊಡೋಣ. 500 ರೂಪೀಸ್ದು ಏನಾದರೂ ಗಿಫ್ಟು. ಹಾಂ, ಅವ್ರು ಏನು ಕೇಳ್ತಾರೆ ಅದು. ಇಲ್ಲ ಕ್ಯಾಶ್ ಪ್ರೈಸೇ ಕೊಡಿ ಅಂದರೆ ಕ್ಯಾಶ್ ಪ್ರೈಸ್, ಓಕೆನಾ? 500 ರೂಪೀಸ್ 500 ರುಪೀಸು ಕರೆಕ್ಟಾಗಿ ಗೆಸ್ ಮಾಡಬೇಕು. ಕರೆಕ್ಟಾಗಿ ಗೆಸ್ ಮಾಡಬೇಕು ನಾನು ಎಷ್ಟಕ್ಕೆ ತಗೊಂಡಿದ್ದೀನಿ ಅಂತ. ನೋಡಿ ಅಲ್ಲೊಂದಲ್ಲಿ ಬಲರಾಮ್ ಗೇಟ್ ಅದೇನೆ, ಅಲ್ಲೇ ಹಾಕೋದು ನೋಡಿ, ಜಯರಾಮ ಬಲರಾಮ. ಈ ಕಡೆ ಜಯರಾಮ, ಆ ಕಡೆ ಬಲರಾಮ. ಬೇಕಿರೋ ಕಡಲೆಕಾಯಿ ತಗೊಂಡಿದ್ದಾರೆ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೋಗೋಣ. ಇದು ತಗೋಬೇಕಲ್ಲ ಹಣ್ಣು. ಎಲ್ಲೋಟದೆ ಕಾಣ್ತಾನೆ ಇಲ್ಲ. ನೋಡಿ ಲಾಸ್ಟ್ಗೆ ಸೀರೆ ತಗೊಂಡು, ಸಾಮಾನೆಲ್ಲ ತಗೊಂಡು, ಮನೆಗೆ ಏನೇನು ಬೇಕು ಥಿಂಗ್ಸ್ ಎಲ್ಲ ತಗೊಂಡು, ಸೀರೆಗಳೆಲ್ಲ ತಗೊಂಡು ಬಂದು. ಟೈಮ್ ಎಷ್ಟಪ್ಪ? 2:30. 3 ಗಂಟೆ ಮುದ್ದು ಕರ್ಕೊಬರ್ಬೇಕು ಸ್ಕೂಲಿಂದ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ಲಾಗಲ್ಲಿ ಮತ್ತೆ ಸಿಗೋಣ.